ಸರ್ಕಾರದ ಈ ಗ್ಯಾರಂಟಿ ಬಂಡವಾಳಗಳು ಒಂದೊಂದಾಗೆ ಬಯಲಾಗ್ತಾ ಇದೆ. ಗೃಹಲಕ್ಷ್ಮಿ ಆಯ್ತು, ಸಾರಿಗೆ ಇಲಾಖೆ ಆಯ್ತು, ಈಗ ಆರೋಗ್ಯ ಇಲಾಖೆಯ ಸರದಿ. ಆರೋಗ್ಯ ಸಚಿವರೇ, ಇದು ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತಹ ಸ್ಟೋರಿ. ಗಮನ ಇಟ್ಟು ಕೇಳಿ. ಬಾಕಿ ಇರುವಂತಹ ಈ ಸರ್ಕಾರದ ಮತ್ತೊಂದು ಬಂಡವಾಳ ಈಗ ಬಟಾ ಬಯಲಾಗಿದೆ. 6 ತಿಂಗಳಿಂದ ಗುತ್ತಿಗೆ ವೈದ್ಯರಿಗೆ ಸಂಬಳ ಸಿಕ್ಕೇ ಇಲ್ವಂತೆ. 6 ತಿಂಗಳಾಯ್ತು, ಒಂದೆರಡಲ್ಲ, 6 ತಿಂಗಳಿಂದ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ವೈದ್ಯರಿಗೆ ಸಂಬಳನೇ ಸಿಕ್ಕಿಲ್ಲ. ಸರ್ಕಾರದ ಬಾಕಿ ರಗಳಿಗೆ ಬೇಸತ್ತು ವೈದ್ಯರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಆರ್ಥಿಕ ಸಂಕಷ್ಟದಿಂದಾಗಿ ಗುತ್ತಿಗೆ ವೈದ್ಯರ ಜೀವನ ನಿರ್ವಹಣೆ ಬಹಳ ಕಷ್ಟ ಆಗ್ತಾ ಇದೆ, ದುಸ್ತರಾಗಿ ಹೋಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಾಕಿ ಕಹಾನಿ ಈಗ ಬಹಿರಂಗ ಆಗ್ತಾ ಇದೆ. ಈ ಬಾಕಿ ಉಳಿಸಿಕೊಳ್ಳುವಂತಹ ಸರ್ಕಾರ ವೈದ್ಯರ ಸಂಬಳವನ್ನು ಕೂಡ ಬಾಕಿ ಉಳಿಸಿಕೊಂಡಿದೆ. 6 ತಿಂಗಳಾಯ್ತು ಸಂಬಳ ಸಿಗದೆ, 1 ತಿಂಗಳ ಸಂಬಳ ಸಿಕ್ಕಿಲ್ಲ ಅಂತಂದ್ರೆ ಜೀವನ ನಡೆಸೋದು ಕಷ್ಟ. ಅಂತದ್ರಲ್ಲಿ 6 ತಿಂಗಳ ಸಂಬಳ ಇಲ್ಲ ಕೈಯಲ್ಲಿ ಅಂತಂದ್ರೆ ಜೀವನ ನಡೆಸೋದು ಹೇಗೆ ಅನ್ನೋ ಪ್ರಶ್ನೆ. ಇನ್ನೂ ಕೂಡ ಸಂಬಳ ಸಿಕ್ಕಿಲ್ಲ. ಕೇವಲ ಒಬ್ಬಿಬ್ರಲ್ಲ, ಇಡೀ ಆರೋಗ್ಯ ಇಲಾಖೆಯಲ್ಲಿ ಅನೇಕರ ಪರಿಸ್ಥಿತಿ ಇದೇ ರೀತಿಯಾಗಿದೆ ಅನ್ನುವಂತ ವಿಚಾರ. ಆರ್ಥಿಕ ಸಂಕಷ್ಟಕ್ಕೆ ಗುತ್ತಿಗೆ ವೈದ್ಯರು ಈಗ ಸರ್ಕಾರದ ಈ ಗ್ಯಾರಂಟಿ ಬಂಡವಾಳಗಳು ಒಂದೊಂದಾಗೆ ಬಯಲಾಗ್ತಾ ಇದೆ. ಗೃಹಲಕ್ಷ್ಮಿ ಆಯ್ತು, ಸಾರಿಗೆ ಇಲಾಖೆ ಆಯ್ತು, ಈಗ ಆರೋಗ್ಯ ಇಲಾಖೆಯ ಸರದಿ. ಆರೋಗ್ಯ ಸಚಿವರೇ, ಇದು ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತಹ ಸ್ಟೋರಿ. ಗಮನ ಇಟ್ಟು ಕೇಳಿ. ಬಾಕಿ ಇರುವಂತಹ ಈ ಸರ್ಕಾರದ ಮತ್ತೊಂದು ಬಂಡವಾಳ ಈಗ ಬಟಾ ಬಯಲಾಗಿದೆ. 6 ತಿಂಗಳಿಂದ ಗುತ್ತಿಗೆ ವೈದ್ಯರಿಗೆ ಸಂಬಳ ಸಿಕ್ಕೇ ಇಲ್ವಂತೆ. 6 ತಿಂಗಳಾಯ್ತು, ಒಂದೆರಡಲ್ಲ, 6 ತಿಂಗಳಿಂದ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ವೈದ್ಯರಿಗೆ ಸಂಬಳನೇ ಸಿಕ್ಕಿಲ್ಲ. ಸರ್ಕಾರದ ಬಾಕಿ ರಗಳಿಗೆ ಬೇಸತ್ತು ವೈದ್ಯರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಆರ್ಥಿಕ ಸಂಕಷ್ಟದಿಂದಾಗಿ ಗುತ್ತಿಗೆ ವೈದ್ಯರ ಜೀವನ ನಿರ್ವಹಣೆ ಬಹಳ ಕಷ್ಟ ಆಗ್ತಾ ಇದೆ, ದುಸ್ತರಾಗಿ ಹೋಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಾಕಿ ಕಹಾನಿ ಈಗ ಬಹಿರಂಗ ಆಗ್ತಾ ಇದೆ. ಈ ಬಾಕಿ ಉಳಿಸಿಕೊಳ್ಳುವಂತಹ ಸರ್ಕಾರ ವೈದ್ಯರ ಸಂಬಳವನ್ನು ಕೂಡ ಬಾಕಿ ಉಳಿಸಿಕೊಂಡಿದೆ. 6 ತಿಂಗಳಾಯ್ತು ಸಂಬಳ ಸಿಗದೆ, 1 ತಿಂಗಳ ಸಂಬಳ ಸಿಕ್ಕಿಲ್ಲ ಅಂತಂದ್ರೆ ಜೀವನ ನಡೆಸೋದು ಕಷ್ಟ. ಅಂತದ್ರಲ್ಲಿ 6 ತಿಂಗಳ ಸಂಬಳ ಇಲ್ಲ ಕೈಯಲ್ಲಿ ಅಂತಂದ್ರೆ ಜೀವನ ನಡೆಸೋದು ಹೇಗೆ ಅನ್ನೋ ಪ್ರಶ್ನೆ. ಇನ್ನೂ ಕೂಡ ಸಂಬಳ ಸಿಕ್ಕಿಲ್ಲ. ಕೇವಲ ಒಬ್ಬಿಬ್ರಲ್ಲ, ಇಡೀ ಆರೋಗ್ಯ ಇಲಾಖೆಯಲ್ಲಿ ಅನೇಕರ ಪರಿಸ್ಥಿತಿ ಇದೇ ರೀತಿಯಾಗಿದೆ ಅನ್ನುವಂತ ವಿಚಾರ. ಆರ್ಥಿಕ ಸಂಕಷ್ಟಕ್ಕೆ ಗುತ್ತಿಗೆ ವೈದ್ಯರು ಈಗ ಸರ್ಕಾರದ ಈ ಗ್ಯಾರಂಟಿ ಬಂಡವಾಳಗಳು ಒಂದೊಂದಾಗೆ ಬಯಲಾಗ್ತಾ ಇದೆ. ಗೃಹಲಕ್ಷ್ಮಿ ಆಯ್ತು, ಸಾರಿಗೆ ಇಲಾಖೆ ಆಯ್ತು, ಈಗ ಆರೋಗ್ಯ ಇಲಾಖೆಯ ಸರದಿ. ಆರೋಗ್ಯ ಸಚಿವರೇ, ಇದು ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತಹ ಸ್ಟೋರಿ. ಗಮನ ಇಟ್ಟು ಕೇಳಿ. ಬಾಕಿ ಇರುವಂತಹ ಈ ಸರ್ಕಾರದ ಮತ್ತೊಂದು ಬಂಡವಾಳ ಈಗ ಬಟಾ ಬಯಲಾಗಿದೆ. 6 ತಿಂಗಳಿಂದ ಗುತ್ತಿಗೆ ವೈದ್ಯರಿಗೆ ಸಂಬಳ ಸಿಕ್ಕೇ ಇಲ್ವಂತೆ. 6 ತಿಂಗಳಾಯ್ತು, ಒಂದೆರಡಲ್ಲ, 6 ತಿಂಗಳಿಂದ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ವೈದ್ಯರಿಗೆ ಸಂಬಳನೇ ಸಿಕ್ಕಿಲ್ಲ. ಸರ್ಕಾರದ ಬಾಕಿ ರಗಳಿಗೆ ಬೇಸತ್ತು ವೈದ್ಯರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಆರ್ಥಿಕ ಸಂಕಷ್ಟದಿಂದಾಗಿ ಗುತ್ತಿಗೆ ವೈದ್ಯರ ಜೀವನ ನಿರ್ವಹಣೆ ಬಹಳ ಕಷ್ಟ ಆಗ್ತಾ ಇದೆ, ದುಸ್ತರಾಗಿ ಹೋಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಾಕಿ ಕಹಾನಿ ಈಗ ಬಹಿರಂಗ ಆಗ್ತಾ ಇದೆ. ಈ ಬಾಕಿ ಉಳಿಸಿಕೊಳ್ಳುವಂತಹ ಸರ್ಕಾರ ವೈದ್ಯರ ಸಂಬಳವನ್ನು ಕೂಡ ಬಾಕಿ ಉಳಿಸಿಕೊಂಡಿದೆ. 6 ತಿಂಗಳಾಯ್ತು ಸಂಬಳ ಸಿಗದೆ, 1 ತಿಂಗಳ ಸಂಬಳ ಸಿಕ್ಕಿಲ್ಲ ಅಂತಂದ್ರೆ ಜೀವನ ನಡೆಸೋದು ಕಷ್ಟ. ಅಂತದ್ರಲ್ಲಿ 6 ತಿಂಗಳ ಸಂಬಳ ಇಲ್ಲ ಕೈಯಲ್ಲಿ ಅಂತಂದ್ರೆ ಜೀವನ ನಡೆಸೋದು ಹೇಗೆ ಅನ್ನೋ ಪ್ರಶ್ನೆ. ಇನ್ನೂ ಕೂಡ ಸಂಬಳ ಸಿಕ್ಕಿಲ್ಲ. ಕೇವಲ ಒಬ್ಬಿಬ್ರಲ್ಲ, ಇಡೀ ಆರೋಗ್ಯ ಇಲಾಖೆಯಲ್ಲಿ ಅನೇಕರ ಪರಿಸ್ಥಿತಿ ಇದೇ ರೀತಿಯಾಗಿದೆ ಅನ್ನುವಂತ ವಿಚಾರ. ಆರ್ಥಿಕ ಸಂಕಷ್ಟಕ್ಕೆ ಗುತ್ತಿಗೆ ವೈದ್ಯರು ಈಗ ಸರ್ಕಾರದ ಈ ಗ್ಯಾರಂಟಿ ಬಂಡವಾಳಗಳು ಒಂದೊಂದಾಗೆ ಬಯಲಾಗ್ತಾ ಇದೆ. ಗೃಹಲಕ್ಷ್ಮಿ ಆಯ್ತು, ಸಾರಿಗೆ ಇಲಾಖೆ ಆಯ್ತು, ಈಗ ಆರೋಗ್ಯ ಇಲಾಖೆಯ ಸರದಿ. ಆರೋಗ್ಯ ಸಚಿವರೇ, ಇದು ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತಹ ಸ್ಟೋರಿ. ಗಮನ ಇಟ್ಟು ಕೇಳಿ. ಬಾಕಿ ಇರುವಂತಹ ಈ ಸರ್ಕಾರದ ಮತ್ತೊಂದು ಬಂಡವಾಳ ಈಗ ಬಟಾ ಬಯಲಾಗಿದೆ. 6 ತಿಂಗಳಿಂದ ಗುತ್ತಿಗೆ ವೈದ್ಯರಿಗೆ ಸಂಬಳ ಸಿಕ್ಕೇ ಇಲ್ವಂತೆ. 6 ತಿಂಗಳಾಯ್ತು, ಒಂದೆರಡಲ್ಲ, 6 ತಿಂಗಳಿಂದ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ವೈದ್ಯರಿಗೆ ಸಂಬಳನೇ ಸಿಕ್ಕಿಲ್ಲ. ಸರ್ಕಾರದ ಬಾಕಿ ರಗಳಿಗೆ ಬೇಸತ್ತು ವೈದ್ಯರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಆರ್ಥಿಕ ಸಂಕಷ್ಟದಿಂದಾಗಿ ಗುತ್ತಿಗೆ ವೈದ್ಯರ ಜೀವನ ನಿರ್ವಹಣೆ ಬಹಳ ಕಷ್ಟ ಆಗ್ತಾ ಇದೆ, ದುಸ್ತರಾಗಿ ಹೋಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಾಕಿ ಕಹಾನಿ ಈಗ ಬಹಿರಂಗ ಆಗ್ತಾ ಇದೆ. ಈ ಬಾಕಿ ಉಳಿಸಿಕೊಳ್ಳುವಂತಹ ಸರ್ಕಾರ ವೈದ್ಯರ ಸಂಬಳವನ್ನು ಕೂಡ ಬಾಕಿ ಉಳಿಸಿಕೊಂಡಿದೆ.
6 ತಿಂಗಳಾಯ್ತು ಸಂಬಳ ಸಿಗದೆ, 1 ತಿಂಗಳ ಸಂಬಳ ಸಿಕ್ಕಿಲ್ಲ ಅಂತಂದ್ರೆ ಜೀವನ ನಡೆಸೋದು ಕಷ್ಟ. ಅಂತದ್ರಲ್ಲಿ 6 ತಿಂಗಳ ಸಂಬಳ ಇಲ್ಲ ಕೈಯಲ್ಲಿ ಅಂತಂದ್ರೆ ಜೀವನ ನಡೆಸೋದು ಹೇಗೆ ಅನ್ನೋ ಪ್ರಶ್ನೆ. ಇನ್ನೂ ಕೂಡ ಸಂಬಳ ಸಿಕ್ಕಿಲ್ಲ. ಕೇವಲ ಒಬ್ಬಿಬ್ರಲ್ಲ, ಇಡೀ ಆರೋಗ್ಯ ಇಲಾಖೆಯಲ್ಲಿ ಅನೇಕರ ಪರಿಸ್ಥಿತಿ ಇದೇ ರೀತಿಯಾಗಿದೆ ಅನ್ನುವಂತ ವಿಚಾರ. ಆರ್ಥಿಕ ಸಂಕಷ್ಟಕ್ಕೆ ಗುತ್ತಿಗೆ ವೈದ್ಯರು ಈಗ ಸರ್ಕಾರದ ಈ ಗ್ಯಾರಂಟಿ ಬಂಡವಾಳಗಳು ಒಂದೊಂದಾಗೆ ಬಯಲಾಗ್ತಾ ಇದೆ. ಗೃಹಲಕ್ಷ್ಮಿ ಆಯ್ತು, ಸಾರಿಗೆ ಇಲಾಖೆ ಆಯ್ತು, ಈಗ ಆರೋಗ್ಯ ಇಲಾಖೆಯ ಸರದಿ. ಆರೋಗ್ಯ ಸಚಿವರೇ, ಇದು ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತಹ ಸ್ಟೋರಿ, ಗಮನ ಇಟ್ಟು ಕೇಳಿ. ಬಾಕಿ ಇರುವಂತಹ ಈ ಸರ್ಕಾರದ ಮತ್ತೊಂದು ಬಂಡವಾಳ ಈಗ ಬಟಾ ಬಯಲಾಗಿದೆ. 6 ತಿಂಗಳಿಂದ ಗುತ್ತಿಗೆ ವೈದ್ಯರಿಗೆ ಸಂಬಳ ಸಿಕ್ಕೇ ಇಲ್ವಂತೆ. 6 ತಿಂಗಳಾಯ್ತು, ಒಂದೆರಡಲ್ಲ 6 ತಿಂಗಳಿಂದ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ವೈದ್ಯರಿಗೆ ಸಂಬಳನೇ ಸಿಕ್ಕಿಲ್ಲ. ಸರ್ಕಾರದ ಬಾಕಿ ರಗಳಿಗೆ ಬೇಸತ್ತು ವೈದ್ಯರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಆರ್ಥಿಕ ಸಂಕಷ್ಟದಿಂದಾಗಿ ಗುತ್ತಿಗೆ ವೈದ್ಯರ ಜೀವನ ನಿರ್ವಹಣೆ ಬಹಳ ಕಷ್ಟ ಆಗ್ತಾ ಇದೆ, ದುಸ್ತರಾಗಿ ಹೋಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಾಕಿ ಕಹಾನಿ ಈಗ ಬಹಿರಂಗ ಆಗ್ತಾ ಇದೆ. ಈ ಬಾಕಿ ಉಳಿಸಿಕೊಳ್ಳುವಂತಹ ಸರ್ಕಾರ ವೈದ್ಯರ ಸಂಬಳವನ್ನು ಕೂಡ ಬಾಕಿ ಉಳಿಸಿಕೊಂಡಿದೆ. 6 ತಿಂಗಳಾಯ್ತು ಸಂಬಳ ಸಿಗದೆ, 1 ತಿಂಗಳ ಸಂಬಳ ಸಿಕ್ಕಿಲ್ಲ ಅಂತಂದ್ರೆ ಜೀವನ ನಡೆಸೋದು ಕಷ್ಟ. ಅಂತದ್ರಲ್ಲಿ 6 ತಿಂಗಳ ಸಂಬಳ ಇಲ್ಲ ಕೈಯಲ್ಲಿ ಅಂತಂದ್ರೆ ಜೀವನ ನಡೆಸೋದು ಹೇಗೆ ಅನ್ನೋ ಪ್ರಶ್ನೆ. ಇನ್ನೂ ಕೂಡ ಸಂಬಳ ಸಿಕ್ಕಿಲ್ಲ. ಕೇವಲ ಒಬ್ಬಿಬ್ರಲ್ಲ, ಇಡೀ ಆರೋಗ್ಯ ಇಲಾಖೆಯಲ್ಲಿ ಅನೇಕರ ಪರಿಸ್ಥಿತಿ ಇದೇ ರೀತಿಯಾಗಿದೆ ಅನ್ನುವಂತ ವಿಚಾರ. ಆರ್ಥಿಕ ಸಂಕಷ್ಟಕ್ಕೆ ಗುತ್ತಿಗೆ ವೈದ್ಯರು ಈಗ ಸರ್ಕಾರದ ಈ ಗ್ಯಾರಂಟಿ ಬಂಡವಾಳಗಳು ಒಂದೊಂದಾಗೆ ಬಯಲಾಗ್ತಾ ಇದೆ. ಗೃಹಲಕ್ಷ್ಮಿ ಆಯ್ತು, ಸಾರಿಗೆ ಇಲಾಖೆ ಆಯ್ತು, ಈಗ ಆರೋಗ್ಯ ಇಲಾಖೆಯ ಸರದಿ. ಆರೋಗ್ಯ ಸಚಿವರೇ, ಇದು ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತಹ ಸ್ಟೋರಿ, ಗಮನ ಇಟ್ಟು ಕೇಳಿ. ಬಾಕಿ ಇರುವಂತಹ ಈ ಸರ್ಕಾರದ ಮತ್ತೊಂದು ಬಂಡವಾಳ ಈಗ ಬಟಾ ಬಯಲಾಗಿದೆ. 6 ತಿಂಗಳಿಂದ ಗುತ್ತಿಗೆ ವೈದ್ಯರಿಗೆ ಸಂಬಳ ಸಿಕ್ಕೇ ಇಲ್ವಂತೆ. 6 ತಿಂಗಳಾಯ್ತು, ಒಂದೆರಡಲ್ಲ 6 ತಿಂಗಳಿಂದ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ವೈದ್ಯರಿಗೆ ಸಂಬಳನೇ ಸಿಕ್ಕಿಲ್ಲ. ಸರ್ಕಾರದ ಬಾಕಿ ರಗಳಿಗೆ ಬೇಸತ್ತು ವೈದ್ಯರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಆರ್ಥಿಕ ಸಂಕಷ್ಟದಿಂದಾಗಿ ಗುತ್ತಿಗೆ ವೈದ್ಯರ ಜೀವನ ನಿರ್ವಹಣೆ ಬಹಳ ಕಷ್ಟ ಆಗ್ತಾ ಇದೆ, ದುಸ್ತರಾಗಿ ಹೋಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಾಕಿ ಕಹಾನಿ ಈಗ ಬಹಿರಂಗ ಆಗ್ತಾ ಇದೆ. ಈ ಬಾಕಿ ಉಳಿಸಿಕೊಳ್ಳುವಂತಹ ಸರ್ಕಾರ ವೈದ್ಯರ ಸಂಬಳವನ್ನು ಕೂಡ ಬಾಕಿ ಉಳಿಸಿಕೊಂಡಿದೆ. 6 ತಿಂಗಳಾಯ್ತು ಸಂಬಳ ಸಿಗದೆ, 1 ತಿಂಗಳ ಸಂಬಳ ಸಿಕ್ಕಿಲ್ಲ ಅಂತಂದ್ರೆ ಜೀವನ ನಡೆಸೋದು ಕಷ್ಟ. ಅಂತದ್ರಲ್ಲಿ 6 ತಿಂಗಳ ಸಂಬಳ ಇಲ್ಲ ಕೈಯಲ್ಲಿ ಅಂತಂದ್ರೆ ಜೀವನ ನಡೆಸೋದು ಹೇಗೆ ಅನ್ನೋ ಪ್ರಶ್ನೆ. ಇನ್ನೂ ಕೂಡ ಸಂಬಳ ಸಿಕ್ಕಿಲ್ಲ. ಕೇವಲ ಒಬ್ಬಿಬ್ರಲ್ಲ, ಇಡೀ ಆರೋಗ್ಯ ಇಲಾಖೆಯಲ್ಲಿ ಅನೇಕರ ಪರಿಸ್ಥಿತಿ ಇದೇ ರೀತಿಯಾಗಿದೆ ಅನ್ನುವಂತ ವಿಚಾರ. ಆರ್ಥಿಕ ಸಂಕಷ್ಟಕ್ಕೆ ಗುತ್ತಿಗೆ ವೈದ್ಯರು ಈಗ ಸರ್ಕಾರದ ಈ ಗ್ಯಾರಂಟಿ ಬಂಡವಾಳಗಳು ಒಂದೊಂದಾಗೆ ಬಯಲಾಗ್ತಾ ಇದೆ. ಗೃಹಲಕ್ಷ್ಮಿ ಆಯ್ತು, ಸಾರಿಗೆ ಇಲಾಖೆ ಆಯ್ತು, ಈಗ ಆರೋಗ್ಯ ಇಲಾಖೆಯ ಸರದಿ. ಆರೋಗ್ಯ ಸಚಿವರೇ, ಇದು ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತಹ ಸ್ಟೋರಿ, ಗಮನ ಇಟ್ಟು ಕೇಳಿ. ಬಾಕಿ ಇರುವಂತಹ ಈ ಸರ್ಕಾರದ ಮತ್ತೊಂದು ಬಂಡವಾಳ ಈಗ ಬಟಾ ಬಯಲಾಗಿದೆ. 6 ತಿಂಗಳಿಂದ ಗುತ್ತಿಗೆ ವೈದ್ಯರಿಗೆ ಸಂಬಳ ಸಿಕ್ಕೇ ಇಲ್ವಂತೆ. 6 ತಿಂಗಳಾಯ್ತು, ಒಂದೆರಡಲ್ಲ 6 ತಿಂಗಳಿಂದ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ವೈದ್ಯರಿಗೆ ಸಂಬಳನೇ ಸಿಕ್ಕಿಲ್ಲ. ಸರ್ಕಾರದ ಬಾಕಿ ರಗಳಿಗೆ ಬೇಸತ್ತು ವೈದ್ಯರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಆರ್ಥಿಕ ಸಂಕಷ್ಟದಿಂದಾಗಿ ಗುತ್ತಿಗೆ ವೈದ್ಯರ ಜೀವನ ನಿರ್ವಹಣೆ ಬಹಳ ಕಷ್ಟ ಆಗ್ತಾ ಇದೆ, ದುಸ್ತರಾಗಿ ಹೋಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಾಕಿ ಕಹಾನಿ ಈಗ ಬಹಿರಂಗ ಆಗ್ತಾ ಇದೆ. ಈ ಬಾಕಿ ಉಳಿಸಿಕೊಳ್ಳುವಂತಹ ಸರ್ಕಾರ ವೈದ್ಯರ ಸಂಬಳವನ್ನು ಕೂಡ ಬಾಕಿ ಉಳಿಸಿಕೊಂಡಿದೆ. 6 ತಿಂಗಳಾಯ್ತು ಸಂಬಳ ಸಿಗದೆ, 1 ತಿಂಗಳ ಸಂಬಳ ಸಿಕ್ಕಿಲ್ಲ ಅಂತಂದ್ರೆ ಜೀವನ ನಡೆಸೋದು ಕಷ್ಟ. ಅಂತದ್ರಲ್ಲಿ 6 ತಿಂಗಳ ಸಂಬಳ ಇಲ್ಲ ಕೈಯಲ್ಲಿ ಅಂತಂದ್ರೆ ಜೀವನ ನಡೆಸೋದು ಹೇಗೆ ಅನ್ನೋ ಪ್ರಶ್ನೆ. ಇನ್ನೂ ಕೂಡ ಸಂಬಳ ಸಿಕ್ಕಿಲ್ಲ. ಕೇವಲ ಒಬ್ಬಿಬ್ರಲ್ಲ, ಇಡೀ ಆರೋಗ್ಯ ಇಲಾಖೆಯಲ್ಲಿ ಅನೇಕರ ಪರಿಸ್ಥಿತಿ ಇದೇ ರೀತಿಯಾಗಿದೆ ಅನ್ನುವಂತ ವಿಚಾರ. ಆರ್ಥಿಕ ಸಂಕಷ್ಟಕ್ಕೆ ಗುತ್ತಿಗೆ ವೈದ್ಯರು ಈಗ